ಮದ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಅನುದಾನ ದುರ್ಬಳಕೆ. ಮಾನ್ವಿ ತಾಲೂಕು ಪಂಚಾಯಿತಿ ಮುಂದೆ ಜೂನ್ 15ರಂದು ಪ್ರತಿಭಟನೆ. ಜನಸೇವಾ ಫೌಂಡೇಶನ್ ತಾಲೂಕಾ ಅಧ್ಯಕ್ಷ ತಾಜುದ್ದೀನ್ ಚಿಕ್ಕಲ್ಪರ್ವಿ ಆಕ್ರೋಶ. ಸುಳ್ಳು ಕಾಮಗಾರಿ ಸೃಷ್ಟಿ ಮಾಡಿ ಲಕ್ಷಾಂತರ ಅನುದಾನ ದುರ್ಬಳಕೆ. 15ನೇ ಹಣಕಾಸು ಅನುದಾನ ದುರ್ಬಳಕೆ ಮಾಡಿದ ಪಿಡಿಒ ದೇವಪ್ಪ ಮರಡಿ. ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ದೇವಪ್ಪ ಮರಡಿ ಗ್ರಾಮವನ್ನ ಅಭಿವೃದ್ಧಿ ಮಾಡದೆ 15ನೇ ಹಣಕಾಸು ಯೋಜನೆ ಅನುದಾನವನ್ನ ಲೂಟಿ ಮಾಡಿದ್ದಾರೆಂದು ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷರಾದಂಥ ತಾಜುದ್ದೀನ್ ಚಿಕ್ಕಲ್ಪರ್ವಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅನ್ನೋದು ಏನೂ ಆಗಿಲ್ಲ. ಆದರೆ ಪಿಡಿಒ ದೇವಪ್ಪ ಮರಡಿ ಅವರು ಸುಳ್ಳು ಕಾಮಗಾರಿ ಸೃಷ್ಟಿ ಮಾಡಿ ಲಕ್ಷಾಂತರ ರೂಪಾಯಿ ಅನುದಾನ ದುರ್ಬಳಕೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅಮಾನತು ಮಾಡಬೇಕೆಂದು ಜೂನ್ 15ರಂದು ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮದ್ಲಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ದೇವಪ್ಪ ಮರಡಿ ಅವರ ಭ್ರಷ್ಟಾಚಾರ ಮಾಡಿರುವುದನ್ನ ಮೇಲ್ನೋಟಕ್ಕೆ ಕಂಡುಬಂದರೂ ಕೂಡ ಸಹ ಪಿಡಿಒ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮ ಜರುಗಿಸುತ್ತಿಲ್ಲ ಎಂದು ಆರೋಪಿಸಿದರು. ತಾಜುದ್ದೀನ್ ಚಿಕ್ಕಲ್ಪರ್ವಿ ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷರು. ಸರ್, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಮದ್ಲಾಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ದೇವಪ್ಪ ಮರಡಿಯವರು ಅತ್ಯಧಿಕವಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ. ಇದಕ್ಕೆ ತಾಲೂಕು ಪಂಚಾಯಿತಿ ಆಫೀಸಿನಲ್ಲಿ ದೂರನ್ನು ಕೊಟ್ಟಿರುತ್ತೇವೆ. ದೂರು ಕೊಟ್ಟು ತಿಂಗಳಾದರೂ ಯಾವುದೇ ಥರ ರೆಸ್ಪಾನ್ಸನ್ನು ಮಾಡುತ್ತಿಲ್ಲ. ಈಗ ಏನಂತಂದರೆ 15ನೇ ಹಣಕಾಸು ಅನುದಾನವನ್ನು ಗ್ರಾಮವನ್ನು ಅಭಿವೃದ್ಧಿ ಮಾಡೋದಕ್ಕಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಆದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ತಾರೆ ದೇವಪ್ಪ ಮರಡಿ ಅವರು ಈ ರೀತಿಯಾಗಿ ಅಕ್ರಮವಾಗಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಏನು ಸರ್ ಇದು ಸರ್ಕಾರದ ಏನು ಸರ್? ಎಕ್ಸ್ಮೆಂಟ್ ಪ್ರಕಾರ ಎಕ್ಸ್ಮೆಂಟಲ್ಲಿ ಕಾಮಗಾರಿಯ ಹೆಸರು ಒಂದು, ಕೆಲಸ ಮಾಡದೆ ಅತಿ ಹೆಚ್ಚು ಬಿಲ್ಲುಗಳನ್ನು ಎತ್ತಿರುತ್ತಾರೆ. ಅದರಲ್ಲಿ ವೈಯಕ್ತಿಕ ಏಜೆಂಟ್ಗಳಾದ ಸ್ವಂತ ತಮ್ಮ ಏಜೆನ್ಸಿಗಳಾದಂಥವರಿಗೆ ಬಿಲ್ಲನ್ನು ಮಾಡಿರುತ್ತಾರೆ. ಇದಕ್ಕೆ ನಾವು ಎಷ್ಟೋ ಸರಿ ದೂರುಗಳನ್ನು ಕೊಟ್ಟರೂ ಕೂಡ ಯಾವುದೇ ಥರ ಇದುವರೆಗಾಯಿತು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅದನ್ನು ಕೇಳಿದರೆ ಅವರು ನೀವೇನು ಮಾಡ್ತೀರಿ ಮಾಡ್ರಿ ಅಂತ ಹೇಳ್ತಾರೆ ಸರ್. ಯಾರು ಅವ್ರು ಎಂದವರು? ಪಿಡಿಒ ಅವರು ಹೇಳ್ತಾರೆ ಸರ್. ಯಾರು ಪಿಡಿಒ ಅವ್ರ ಹೆಸರೇನು? ದೇವಪ್ಪ ಮರಡಿ. ನೀವೇನಂತಂದ್ರಿ ಅಂದ್ರೆ ನಿಮಗೆ ಬೆಲೆ ಇಲ್ವಾ? ನೀವು ಸರ್, ಊರಲ್ಲಿ ಸಾಕಷ್ಟು ಕೆಲಸಗಳು ಮಾಡಲಾರ್ದೇ ಬಿಲ್ ಮಾಡಿರಲ್ಲ ಸರ್. ಊರಲ್ಲಿ ಚರಂಡಿ ನೀರು ಹೋಗ್ತಾ ಇಲ್ಲ, ಜನಗಳ ತಿರುಗಾಡಲು ರಸ್ತೆಗಳಿಲ್ಲ. ಆದರೂ ಕೂಡ ನಾವು ಈ ಥರ ಕ್ಲಿಯರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿದರೆ, ಮಾಡಿದೀವಪ್ಪ ಕೆಲಸ ಮಾಡೋಕ್ಕೆ ಪಂಚಾಯತಿಯಲ್ಲಿ ದುಡ್ಡಿಲ್ಲ ಅದಿಲ್ಲ ಅಂತ ಹೇಳ್ತಾರೆ ಸರ್. ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ, ಪೇಮೆಂಟ್ ಆಗಿದೆ. ಆ ಕೆಲಸದ ಮೇಲೆ ಕಾಮಗಾರಿಯ ಮೇಲೆ ಪೇಮೆಂಟ್ ಆಗಿದೆ. ಊರಲ್ಲಿ ನೋಡಿದ್ರೆ ಕಾಮಗಾರಿಗಳು ಯಾವ ಆಗಿಲ್ಲ ಸರ್. ಹಿಂಗಾದ್ರೆ ಹೆಂಗ ಸರ್? ಮತ್ತೆ ಇರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರಾಮವನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರಾಮವನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ತಾರೆ. ಹಿಂಗಾದ್ರೆ ಹೆಂಗ ಸರ್? ಸರ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳಿಗೆ ಸನ್ಮಾನ ಇದೆಯೇ ಹೊರತು ಯಾವುದೇ ಥರ ಶಿಕ್ಷೆ ಇಲ್ಲ ಸರ್. ಅವರು ಕಾಟಾಚಾರಕ್ಕೋಸ್ಕರ ಒಂದು ವಾರ 10 ದಿವಸ ತಿಂಗಳು ಸಸ್ಪೆಂಡ್ ಮಾಡ್ತಾರೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಥರ ಆ್ಯಕ್ಷನ್ ಇದುವರೆಗಾಯಿತು ತಗೊಂಡಿಲ್ಲ ಸರ್. ನಿಮ್ಮ ಪ್ರಕಾರ ಏನು ಮಾಡ್ಬೇಕು ಸರ್? ಸರ್, ಈಗ ಅತಿ ಹೆಚ್ಚು ಮದ್ಲಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂಥ ದೇವಪ್ಪ ಮರಡಿ ಅವರು ಭ್ರಷ್ಟಾಚಾರ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದನ್ನು ತನಿಖೆ ಮಾಡಿ ಅವರು ತೆಗೆದುಕೊಂಡಂಥ ದುಡ್ಡನ್ನು ಸರ್ಕಾರದ ಇದಕ್ಕೆ ಜಮಾ ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಉಪಯೋಗಿಸಬೇಕೆಂದು ನಮ್ಮ ಮನವಿ ಸರ. ಇನ್ನೊಂದು ಸರ, 15/6/2025 ಜನಸೇವಾ ಫೌಂಡೇಶನ್ ವತಿಯಿಂದ ತಾಲೂಕ್ ಪಂಚಾಯತಿ ಕಚೇರಿ ಎದುರಿಗೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ ಸರ್. ರಂಗಾಳು ವೀರೇಶ್ ನಾಯಕ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿ. ಹಲವಾರು ಕುಂಠಿತ ಅಭಿವೃದ್ಧಿಗಳು ಕುಂಠಿತಿದ್ದಾವ್ರಿ. ಪಿಡಿಒ ಬಂದ ಕ್ಲಾಸಿಂದ ಎಲ್ಲವೂ ನಾನಾ ತರಗತಿ ತೊಂದರೆಗಳು ಅನುಭವಿಸ್ತಾರೆ ಜನಗಳು. ಬರೀ ಆಯ್ತ್ರಿ ಸರ್ ಅಂತಾರೆ ಪ್ರತಿಯೊಂದು ಕೆಲಸಗಳು. ನನವಂತಲ್ರಿ ಯಾರೋ ಸಾರ್ವಜನಿಕರು ಸೆಕ್ರೆಟರಿ ಮಾಡೋಲ್ಲ, ಬಿಲ್ ಕಲೆಕ್ಟರ್ ಬಂತು, ಆ GPS ಈ GPS ಮಾಡ್ದಂಗೆ ಮಾಡ್ತಾರೆ. ಸ್ವಲ್ಪ ಏನೋ ಬೇಕೋ ಬಿಟ್ಟಿಸ್ಕೊಂಡು ತಗೋತಾರೆ, ಮತ್ತೆ ಪೆಂಡಿಂಗ್ ಮಾಡಿಬಿಡ್ತಾರೆ. ಇದ್ರೆ ತಿಳಿಸಿ ಸಾಕಾದ 8 ವರ್ಷ ಕ್ಲಾಸಿಂದ ಅಳೆದು ನಾನೇ ಒಮ್ಮೆ
ಇದಕ್ಕೆ CS ಗೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ಕೊಂಡು ತಗೊಂಡ್ರೆ ಅಷ್ಟೊಳಗೆ ನೀವೇ ಬಂದಿರಿ, ನಿಮಗೆ ಬೇಸ ಆಯ್ತು ರೀ. ಅಲ್ಲ ಸರ್, ಪಂಚಾಯತ್ ಯಾವ್ದು ಸರ್? ಪಂಚಾಯತಿ ಮದ್ಲಾಪುರ ಪಂಚಾಯತ್ ರೀ. PDO ಯಾರಿದ್ದಾರೆ ಸರ್? PDO ದೇವಪ್ಪ ಮರಡಿ ಇದ್ದಾರೆ ಸರ್. ಮತ್ತೆ ಅವ್ರು ಅಭಿವೃದ್ಧಿ ಮಾಡಿಲ್ಲ ಸರ್? ಅಭಿವೃದ್ಧಿ ಮಾಡಿರಲಿಲ್ಲ ಸರ್. ಬಂದ ಗ್ಲಾಸಿಂದ ಅದೇ ತೊಂದರೆಗಳಿಗೆ ಅವ್ರಿಗೆ ಹರಿಸ್ತಾರೆ ಅದಂತ ಇದಂತೇಳಿ ಹೇಳಿ ಸಾಕೈತೆ. ಪ್ರತಿಯೊಂದು ಕೆಲಸಕ್ಕೆ ತೊಂದರೆ ಸಿಕ್ಕಾಕ್ಸ್ತಾರೆ ರೀ. ಅಲ್ಲ ಸರ್, ಈಗ ಮೆಂಬರ್ಗಳಿಗೆ ಅವ್ರಿಗೆ ಮಾಡವಲ್ರಿ, ಸಾರ್ವಜನಿಕರಿಗೆ ಏನು ಮಾಡ್ತಾರೆ ಸರ್ ಅವರು? ಅಂದ್ರೆ ಅಭಿವೃದ್ಧಿ ಮತ್ತೆ ಸರ್ಕಾರದ ಅನುದಾನ ಎಲ್ಲಿ ಹೋಗ್ತದೆ ಸರ್? ಏನು ಮಾಡ್ತಾರೆ ಅವ್ರಿಗೆ ಗೊತ್ತು ರೀ. ಅಲ್ಲ, ಯಾರು ಪಾಲಾಗ್ತಾ ಇದೆ? ಎಲ್ಲ ಭ್ರಷ್ಟಾಚಾರದ ಪಾಲ. ಯಾರ ಪಾಲ ಅಂಬದು ಎಲ್ಲರೂ ಒಳಗೊಂಡಿರ್ತಾರೆ ಅದ್ರಾಗ. ಭ್ರಷ್ಟಾಚಾರ ಅಂದ್ರೆ ಯಾವ ರೀತಿ? ನಾನಾ ತರಗತಿ ಐತ್ರಿ. NSಲಿಂದ ಹಿಡಿದು 14 ಫೈನಾನ್ಸ್ಲಿಂದ ಹಿಡಿದು ನಂಬರ್ 1 ಅಕೌಂಟ್ಲಿಂದ ಹಿಡಿದು ಪ್ರತಿಯೊಂದು ಎಲ್ಲ ಇದು ಮಾಡ್ಕೊಂತ ಪರಾಡ ಮಾಡ್ಕೊಂತ ಹೊಂಟಾರಿ. ಮತ್ತೆ ಹಿಂಗಂದ್ರೆ ಹೆಂಗೆ ಸರ್ ಗ್ರಾಮೀಣ ಅಭಿವೃದ್ಧಿ ಆಗೋದು ಯಾವಾಗ? ಹೆಂಗ್ರಿ ಮತ್ತೀಗ ಯಾರು ಒಬ್ಬರು ಇಬ್ಬರು ಹೋರಾಡಿದ್ರೆ ಆಗೋದಿಲ್ಲ ರೀ. ಎಲ್ಲರೂ ನೀವು ಪ್ರೆಸಿಡೆಂಟ್ನವರು ಯಾರು ಆಫೀಸರ್ಗಳು ಎಲ್ಲರೂ ಕ್ರಮ ತಗೊಂಡು ವಿಸಿಟ್ ಮಾಡಿ ನೋಡಿದ್ರೆ ಪಂಚಾಯತಿ ಏನಂಬೋದು ತಳಮಟ್ಟಕ್ಕೆ ಸಿಗ್ತದೆ ರೀ. ಮತ್ತೆ ಹಿಂಗಂದ್ರೆ ನಿಮ್ಮ ಗತಿ ಹೆಂಗೆ ಸರ್? ಹಂಗೆ ರೀ, ಮತ್ತೆ ಬೇಕೋ ಬಿಟ್ಟು ಇಲ್ದಂಗೆ ಪರಿಸ್ಥಿತಿ ಆಗೋಗ್ಯದ. ಬೇಕೋ ಬಿಟ್ಟು ಇಲ್ದ ಪರಿಸ್ಥಿತಿ ಆಗೋಗ್ಯದ. ಆಯ್ತು, ನಮ್ಮ ಕಷ್ಟಗಳು ನಮ್ಮ ಜನರುಗಳು ಕೈಲಿಂದ ಹಾಕೊಂಡು ಮಾಡ್ಕೊಂಡು ಒದ್ದಾಡೋ ಪರಿಸ್ಥಿತಿ ಆಗ್ಯದ. ಅಲ್ಲ ಸರ್, ಈ ರೀತಿ ಇದಾದರೆ ಮತ್ತೆ ಗ್ರಾಮೀಣ ಭಾಗಗಳು ಫಿಲ್ಟರ್ ನೀರಿಂದ 10 ವರ್ಷ ಲಾಸಿಂದ ಹೇಳಕಚ್ಚಿವ್ರು. ಆಯ್ತು ಅಂತಾರೆ, ಅದನ್ನು ಮಾಡುವಲ್ರಿ. ರಸ್ತೆಗಳು ಮಾಡುವಲ್ರಿ. ಅಲ್ಲಿಂದ ಅರ್ಧ ಕಿಲೋಮೀಟರ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ಬೇಕೋ ಬಿಟ್ಟು ಮಾಡ್ತಾರೆ ರೀ. ಬಿಲ್ ಮಾಡ್ಕೊಂತಾರೆ ಹೋಗ್ಬಿಡ್ತಾರೆ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್ ಅಭಿವೃದ್ಧಿ ಆಗೋದು ಯಾವಾಗ? ತಾಪ್ರೆ ಅವರು PDOಗಳೇ ಗಮನ ಹರಿಸಿ ಎಲ್ಲ ವಿಸಿಟ್ ಮಾಡಿ ಮಾಡ್ಬೇಕ್ರಿ. ಮತ್ತು ಅವ್ರು ಹಿಂಗೆ ನಿರ್ಲಕ್ಷ್ಯ ಮಾಡಿದಾಗ ಡಾಟಾ ಆಪ್ರೇಟರ್ ಏನು, ಬಿಲ್ ಕಲೆಕ್ಟರ್ ಏನು, ಸೆಕ್ರೆಟ್ರಿ ಏನು ಸಂಬಳಕ್ಕೆ ಅಲ್ದ ಮತ್ತೆ ಗಿಂಬಳಕ್ಕೆ ಒದ್ದಾಡಲಕ್ಕ ಪರಿಸ್ಥಿತಿ ಐತ್ರಿ. ಹೌದಾ?